ನಮಸ್ಕಾರ. ವನಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಾಯಿದೆ, ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭೂಮಿ ಅತ್ತೆ, ಭೂಮಿ ಮೈದಾ ಮತ್ತು ಭೂಮಿ ಚಿಕ್ಕಪ್ಪ 3 ಜನನೂ ಸೇರಿ ಕ್ರಿಮಿನಲ್ ಐಡಿಯಾ ಮಾಡ್ತಾ ಇರೋರು ಅವಾಗೆಲ್ಲ. ಇವಾಗ ಭೂಮಿ ಅತ್ತೆ ಮತ್ತು ಭೂಮಿ ಗೌತಮ್ ಮಾವ ಇವರು ಒಳ್ಳೆಯವರು ಆಗಿದ್ದಾರೆ. ಸ್ವಲ್ಪ ಅದೇನೋ ಗೊತ್ತಿಲ್ಲ, ಒಳ್ಳೆಯವ್ರ ಥರ ಆಡ್ತಾಯಿದ್ದಾರೆ. ಮತ್ತು ಇಲ್ಲಿ ಬಂದುಬಿಟ್ಟು ಮಕ್ಕಳಿಗೆ ಕೇಕಲ್ಲಿ ಅವು ಬರ್ಡೇ ಆಚರಿಸ್ಕೊತಾ ಇರ್ತವೆ. ಬರ್ಡೇ ಕೇಕಲ್ಲಿ ವಿಷ ಹಾಕಿಬಿಟ್ಟು ಮಕ್ಕಳನ್ನ ಸಾಯಿಸಬೇಕು ಅಂತ ಇವನು ಐಡಿಯಾ ಮಾಡಿರ್ತಾನೆ. ಅದು ಇವಾಗ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಇವನೇನೆ. ಪಕ್ಕಾ ಗೊತ್ತಾಗಿದೆ ಕೇಕಿಗೆ ಯಾರು ವಿಷ ಹಾಕಿದ್ದು ಅಂತೆಲ್ಲ ಗೊತ್ತಾಗಿದೆ. ಗೊತ್ತಾದ ಮೇಲೆ ಅವಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಅವು ಹಾಸ್ಪಿಟ್ಲಿಂದ ಎಲ್ಲ ಕರ್ಕೊಬಂದಮೇಲೆ ನಮಗೆ ಭಯ ಆಗುತ್ತೆ ಡ್ಯಾಡಿ, ಇವರು ಚಿಕ್ಕಪ್ಪ ಇಂಥ ಕೆಲಸ ಮಾಡಿದಾರಲ್ಲ, ನಮಗೆ ಭಯ ಆಗುತ್ತೆ ಅಂತ ಈ ಮಕ್ಕಳು ಹೇಳ್ತವೆ. ಇನ್ನೇನು ಭಯ ಪಡಬೇಡಿ, ಇನ್ನು ಆರಾಮಾಗಿರಿ ಅಂತ ಹೇಳ್ತಾನೆ, ಮಕ್ಕಳಿಗೆ ಸಮಾಧಾನ ಹೇಳ್ತಾನೆ. ಈ ಕಡೆ ಬಂದು ಅವ್ರ ಅಮ್ಮ ಮತ್ತು ಅವ್ರ ಮಾವ ಇಬ್ಬರೂ ಜೋರು ಮಾಡ್ತಾರೆ. ಅಲ್ಲ ಕಣೋ, ದೊಡ್ಡವ್ರ ಮೇಲೆ ನೀನು ಹಾಗೆ ಸಾಧಿಸ್ಬೇಕು, ಅದು ಬಿಟ್ಬಿಟ್ಟು ಮಕ್ಕಳ ಮೇಲೆ ಆಟ ಮಾಡ್ತಿದೆಯಲ್ಲೋ, ಆ ಮಕ್ಕಳು ಏನೋ ಮಾಡಿದ್ದು ನಿನಗೆ, ಅವು ವಂಶೋದ್ಧಾರಕ ಮಕ್ಕಳುಗಳು, ಅವು ಈ ಮನೆ ವಂಶಕ್ಕೆ ಬಂದಿರೋ ಮಕ್ಕಳು, ಅವನ್ನ ನೀನು ಈ ಥರ ವಿಷ ಹಾಕಿ ಸಾಯ್ಸೋಕೆ ಓಡಾಡಿದೆಯಲ್ಲ, ಮನುಷ್ಯನೇನೋ ನೀನು ಅಂತ ಬೈತಾಳೆ ಅವರಮ್ಮ. ಅದಕ್ಕೆ ಏನು ಅಂತ ಉಟ್ಬಿಟ್ಟು ನನ್ನ ಹೊಟ್ಟೆನಲ್ಲಿ ನೀನು ನಿನ್ನ ಅಂತ ಬೈದಾಗ ಅವನೇನಂತಾನೆ ಅಂದರೆ, ಈಗ ಅವನ ಜೊತೆ ಗೌತಮನ ಜೊತೆ ಸೇರಿಕೊಂಡು ಇಬ್ಬರೂ ನನ್ನ ಬೈಯಕ್ಕೆ ಬಂದಿದ್ದೀರಲ್ಲ, ಆಗ ಪ್ಲ್ಯಾನ್ ಮಾಡುವಾಗ ನನ್ನ ಜೊತೆನೇ ಸೇರಿಕೊಂಡಿದ್ರಿ, ಎಲ್ಲ ಪ್ಲ್ಯಾನಲ್ಲೂ ನನ್ನ ಜೊತೆನೇ ಇರ್ತಾಯಿದ್ರಿ, ಅದು ಹೆಂಗೆ ಈಗ ಚೇಂಜ್ ಆಗಿಬಿಟ್ರಿ ಅಂತ ಕೇಳ್ತಾನೆ. ಅದು ಆ ಕಾಲ ಆಯಿತು, ಇದು ಈ ಕಾಲ, ಈಗಲಾದ್ರು ನೀನು ಚೇಂಜ್ ಆಗಿ ಬದುಕಬೇಕಲ್ವಾ ಅಂತ ಎಲ್ಲ ಹೇಳ್ತಾಳೆ. ಏನೇ ಹೇಳಿದ್ರೂ ಅವನು ಕೇಳಲ್ಲ. ಇಲ್ಲ, ನನಗೆ ದ್ವೇಷನೇ, ನನಗೆ ಅವಳು ಮತ್ತು ಅವನು ಇಬ್ಬರ ಮೇಲೂ ದ್ವೇಷ ಇದ್ದೇ ಇದೆ. ಅವ್ರ ಮೇಲೆ ದ್ವೇಷ ಇದ್ದರೆ ಅವ್ರ ಮೇಲೆ ದ್ವೇಷ ತೀರಿಸ್ಕೊಳ್ಳೋ, ಆ ಮಕ್ಕಳೇನು ಮಾಡಿದವು ಹಸುಗೂಸು ಮಕ್ಕಳುಗಳು, ಅವಕ್ಕೆ ವಿಷ ಹಾಕೋಂಥದ್ದು ಏನಿತ್ತು ನೀನು ಅಂತ ಬೈತಾಳೆ. ಅದಕ್ಕೆ ನೋಡು, ನನ್ನ ವಿಷಯಕ್ಕೆ ಬರಬೇಡ ನೀನು, ನಿಂದು ಎಷ್ಟೈತೋ ಅಷ್ಟು ನೋಡ್ಕೊ, ಅವನ ಜೊತೆ ಸೇರ್ಕೊಂಡಿದ್ಯಾ ಹೋಗಿ ಹೋಗು, ನನ್ನ ವಿಷಯಕ್ಕೆ ಮಾತ್ರ ಬರಬೇಡ ನೀನು ಅಂತ ಹೇಳ್ತಾನೆ. ಹಂಗೆ ಅಂದಾಗ ಅಷ್ಟೊತ್ತಿಗೆಲ್ಲ ಪೊಲೀಸಿಗೆ ಫೋನ್ ಮಾಡಿರ್ತಾರೆ. ಪೊಲೀಸು ಅರೆಸ್ಟ್ ಮಾಡೋಕ್ಕೆ ಬರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಇವಳು ಹೋಗ್ಬಿಟ್ಟು ಅಲ್ಲಿ ಮಾತಾಡ್ತಾ ಇರ್ತಾಳೆ ಅವನ ಜೊತೆ. ಆವಾಗ ಬಂದು ಅರೆಸ್ಟ್ ಮಾಡಿ ಅವನ್ನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಬಂದು ಮಕ್ಕಳು ತುಂಬಾ ಹೆದರ್ತವೆ. ಹೆದರಿಕೆ ಅಂದರೆ ಅಷ್ಟಿಷ್ಟಲ್ಲ, ಸಖತ್ ಹೆದರಿಕೆ. ಇನ್ನಕ್ಕೆ ಎಂತೆಂಥದ್ರಲ್ಲಿ ಹಾಕಿರ್ತಾರೋ ವಿಷಯನ, ಹೆಂಗಪ್ಪ ನಮ್ಮ ಜೀವನ ಅಂತ, ಪಾಪ ಅವು ಬದುಕ್ತೀವೋ ನಾವು ಸಾಯ್ತೀವೋ, ನಮ್ಮನ್ನು ಹೆಂಗೆ ಸಾಯಿಸ್ತಾರೋ ಅಂತ ಪಾಪ ಸಖತ್ತು ಭಯಪಡ್ತವೆ ಈ ಮಕ್ಕಳು. ಅಂಥದ್ರಲ್ಲಿ ಆ ಮಕ್ಕಳಿಗೆ ಸಮಾಧಾನ ಮಾಡಿ ಮಕ್ಕಳನ್ನ ಮಂಗಿಸ್ತಾರೆ. ಮಂಗಿಸಿದ ಮೇಲೆ ಭೂಮಿಕಾಗೂ ಕೂಡ ಅದು ಭಯನೇ. ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ರು ಅಂತ. ಆಮೇಲೆ ಗಂಡಿಗೆ ಧೈರ್ಯ ಹೇಳ್ತಾಳೆ, ಹೋಗಲಿ ಬಿಡಿ, ಈಗ ಹೆಂಗೂ ಜೈಲಿಗೆ ಹೋಗ್ತಾನೆ ಅಲ್ವಾ, ಅಲ್ಲೇ ಆರಾಮಾಗಿರ್ತಾನೆ, ಇನ್ನು ಬರಲ್ಲ ಆಚೆಗೆ, ನೀವೇನು ಭಯಪಡೋದು ಬೇಡ, ಇನ್ನು ಎಲ್ಲರೂ ಆರಾಮಾಗಿರೋಣಂತೆ ಅಂತ. ಆದ್ರೂ ಒಬ್ಬರು ಮನಸ್ಸಲ್ಲಿರೋದನ್ನೇ ಇನ್ನೊಬ್ಬರು ಹೇಳ್ಕೊಳ್ಳೋಕ್ಕೆ ಭಯಪಡೋ ಅಂಥ ಪರಿಸ್ಥಿತಿ ತಂದುಬಿಟ್ಟಿದ್ದಾರೆ. ಈ ಮಕ್ಕಳಂತೂ ಮಕ್ಕಳು ಪಾಪ ಅವು ಬಾಯ್ಬಿಟ್ಟು ಹೇಳ್ಬಿಡ್ತವೆ. ಅವು ಏನೇ ಕಷ್ಟ ಸುಖ ಇದ್ರೂ ಕೂಡ ದೊಡ್ಡವ್ರ ಹತ್ರ ಬಾಯ್ಬಿಟ್ಟು ಹೇಳ್ಬಿಡ್ತವೆ ಮಕ್ಕಳುಗಳು. ಚಿಕ್ಕಪ್ಪನೇ ಹಿಂಗೆ ಮಾಡಿದ್ದು ಅಂದಾಗ ಅವಕ್ಕೆ ಎಷ್ಟು ಬೇಜಾರಾಗುತ್ತೆ. ಅಪ್ಪನ ಹತ್ರನೂ ಹೇಳ್ತವೆ, ಯಾಕಪ್ಪ ಚಿಕ್ಕಪ್ಪ ಹಿಂಗೆಲ್ಲ ಮಾಡುತ್ತೆ ಅಂತೇಳಿ. ಏನೋ ಗೊತ್ತಿಲ್ಲ, ನಮ್ಮ ಮೇಲೇನು ದ್ವೇಷನೋ ಏನೋ, ನಮಗೇನು ಗೊತ್ತು ಪುಟ, ಏನೂ ಆಗಲ್ಲ, ಇನ್ನು ಆರಾಮಾಗಿರಿ ಅಂತ. ಈ ಕಡೆ ಬಂದು ಭೂಮಿಕನೂ ಹೇಳ್ತಾಳೆ, ಆರಾಮಾಗಿರಿ, ಇನ್ನೇನಾಗಲ್ಲ, ಇನ್ನು ಚಿಕ್ಕಪ್ಪ ಇರಲ್ಲ ಅಂತ ಎಲ್ಲ ಹೇಳ್ತವೆ. ಆಮೇಲೆ ಆ ಮಕ್ಕಳು ಅಂತೂ ತುಂಬ ಹೆದರ್ಕೊಂಡಿರ್ತವೆ. ಅವಕ್ಕೆ ಧೈರ್ಯ ಹೇಳಿ ಅವನ್ನ ಮತ್ತೆ ಕರ್ಕೊಂಡೋಗಿ ಮಂಗಿಸ್ತಾರೆ. ಅವು ಮಲ್ಕೋತವೆ. ಅವು ಮಲ್ಕೊಂಡಾದಮೇಲೆ ಈ ಕಡೆ ಬಂದು ಮಕ್ಕಳಿಗೆ ಧೈರ್ಯ ಎಲ್ಲ ಹೇಳಿ, ಇನ್ನೇನು ಭಯಪಡೋದು ಬೇಡ, ಹಾಗೆ ಹೀಗೆ ಅಂತ ಗೌತಮು ಎಲ್ಲ ರೀತಿಯೂ ಹೇಳ್ತಾನೆ. ಹೇಳ್ಬಿಟ್ಟು ಆಮೇಲೆ ಭೂಮಿಕಾ ಹೋಗಿ ಕೂತ್ಕೊತಾಳೆ ಅವನ ಪಕ್ಕ. ಆದರೆ ನೋಡಿ, ಇನ್ನೂ ನಮಗೆ ಭಯ ಹೋಗೇ ಇಲ್ಲ, ಇನ್ನೆಂಥ ಕೆಲಸ ಮಾಡಿದ್ದಾನೆ. ಇವಾಗಲೂ ಕೂಡ ಪೊಲೀಸು ಹುಡುಕ್ತಲೇ ಇರ್ತಾರೆ, ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಇನ್ನೇನು ತೊಂದರೆ ಇಲ್ಲ, ಅವನು ಆರಾಮಾಗಿ ಒಳಗಡೆ ಇದ್ದರೆ ನಮ್ಮ ಆರಾಮಾಗಿ ಸೇಫ್ ಇರ್ಬೋದು, ನಮ್ಮದೇನು ತೊಂದರೆ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ
ಗೌತಮ್ ಹೇಳ್ತಾನೆ, ಸ್ವಂತ ನನ್ನ ತಮ್ಮ ಆಗಿನೇ ಈ ಕೆಲಸ ಮಾಡ್ತಾನಲ್ಲ, ಇವ್ನ ಹೆಂಗೆ ನಂಬೋದು ನಾವು, ನಾವು ಇವನ್ನ ನಂಬೋಕ್ಕೆ ಆಗಲ್ವಲ್ಲ ಅಂತ ಅವನ ಪಾಪ ಗೌತಮ್ ಬೇಜಾರು ಮಾಡಿಕೊಂಡು ಇದೇ ಕಥೆನ ಹೇಳ್ತಾ ಇರ್ತಾರೆ. ಏಕೆಂದರೆ ಎಲ್ಲರಿಗೂ ಭಯದ ವಿಷಯ ಅಲ್ವಾ ಇದು, ಅದಕ್ಕೋಸ್ಕರ ಎನಿ ಟೈಮ್ ಇದೇ ಕಥೆನೇ ಹೇಳ್ಕೊಳ್ತಾನೆ ಇರ್ತಾರೆ. ಎಲ್ಲಿಗೆ ಹೋಗಲಿ ಎಲ್ಲಿಗೆ ಬರಲಿ ಎಲ್ಲ ಟೈಮಲ್ಲೂ ಇದೇ ಕಥೆಗಳು ನಡೀತಾ ಇರ್ತವೆ. ಆಮೇಲೆ ಭೂಮಿಕಂಗೆ ಧೈರ್ಯ ಹೇಳ್ತಾನೆ, ಅವನು ಕೂಡ ಏನಾಗಲ್ಲ ಅಂತ. ಭೂಮಿಕನೇ ಅವನಿಗೆ ಗೌತಮ್ಗೆ ಧೈರ್ಯ ಹೇಳ್ತಿರ್ತಾಳೆ. ಆಮೇಲೆ ಭೂಮಿಕಗೂ ಗೌತಮ್ ಧೈರ್ಯ ಹೇಳ್ತಾನೆ, ಏನಾಗಲ್ಲ, ಹಾಗೆ ಆರಾಮಾಗಿರೋದು ಬೇಕು, ಇನ್ನೇನು ತೊಂದರೆ ಇಲ್ಲ, ಹಂಗೆ ಹಿಂಗೆ ಅಂತೇಳಿ. ಆಗ ಸರಿ ಒಳ್ಳೆಯದಾಯಿತು ಅಂತೇಳ್ಬಿಟ್ಟು ಒಂದು ಪೂಜೆ ಇಡ್ಸೋಣ ಅಂತೇಳ್ಬಿಟ್ಟು ಪೂಜೆ ಇಡ್ಸ್ಕೊಂಡಿರ್ತಾರೆ. ಆ ಪೂಜೆನಲ್ಲಿ ಗೌತಮ್ಗೆ ಮನೆಗೆಲ್ಲ ಒಳ್ಳೆಯದಾಗಲಿ ಅಂಥೇಳಿ ಒಂದು ಪೂಜೆ ಮಾಡಿಸೋಣ ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಹಂಗಾಗಿ ಒಂದು ಪೂಜೆ ಮಾಡಿಸ್ಬೇಕು ಅಂಥೇಳಿ ಮಾಡಿಸ್ತಾವ್ರೆ. ಅಲ್ಲಿ ಅಮ್ಮ ಚೇಂಜ್ ಆಗೋಳೆ ಅನ್ನೋದು ಅವನಿಗೂ ಸ್ವಲ್ಪ ಡೌಟ್ ಇದೆ. ಏಕೆಂದರೆ ಅಂಥ ಕ್ರಿಮಿನಲ್ಲು ಇವರಮ್ಮ. ಅವನಿಗೆ ಚಿಕ್ಕಮ್ಮ ಆಗಬೇಕು ಗೌತಮ್ಗೆ. ಇವನು ಮಗನ್ನೇ ಜೈಲಿಗೆ ಕಟ್ಟಿದ್ದಾಳೆ ಹೌದು, ಆದರೂ ಕೂಡ ಹಂಗೆ ಚೇಂಜ್ ಆಯ್ತಾಳೋ ಅಥವಾ ಏನಾರು ಕ್ರಿಮಿನಲ್ ಮೈಂಡ್ ಇದೆಯೋ ಗೊತ್ತಿಲ್ಲ. ಒಟ್ಟಿಗಂತೂ ಈ ಕ್ಷಣಕ್ಕೆ ಅವಳು ಚೇಂಜ್ ಆಗಿದ್ದಾಳೆ ಹೌದು. ಆಮೇಲೆ ಈ ಕಡೆ ಬಂದು ಮಕ್ಕಳು ಆರಾಮಾಗಿ ಮಲ್ಕೊಂಡ್ಮೇಲೆ ಭೂಮಿ ಮತ್ತು ಗೌತಮ್ ಇಬ್ಬರು ಸೇರಿಕೊಂಡು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಅವರಮ್ಮ ಬರ್ತಾಳೆ. ಅವರಮ್ಮ ಬಂದುಬಿಟ್ಟು, ನಾನೇ ಹೋಗಿ ಅವನ ಖುದ್ದಾಗಿ ಅರೆಸ್ಟ್ ಮಾಡಿಸಿದ್ದೀನಿ, ಇನ್ನೇನು ತೊಂದರೆ ಇಲ್ಲ, ಮಕ್ಕಳಿಗೇನು ತೊಂದರೆ ಆಗಲ್ಲ, ಆರಾಮಾಗಿ ಅವು ಮಂಗಿಸ್ಬಿಟ್ಟು ನೀವು ಮಲ್ಕೊಳ್ಳಿ, ಏಕೆ ಅಂದರೆ ಇನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ಇನ್ನೂ ಅವನು ಬಿಡಿಸೋದು ಕಷ್ಟನೇ, ಅಂಥದ್ರಲ್ಲಿ ಇನ್ನೇನು ಆರಾಮಾಗುತ್ತೆ, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.